ಎಲ್ಲರಿಗೂ ನಮಸ್ಕಾರ. ಇವತ್ತು ತುಂಬಾ ಬೇಗ ಆಗುವಂಥ ಕ್ವಿಕ್ಕಾಗಿ ಆಗುವಂಥ ಒಂದು ಚಿಕನ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ಪೆಪ್ಪರ್ ಚಿಕನ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಇವಾಗ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ನಾನು ಸಾಸಿವೆ ಎಣ್ಣೆನ ಬಳಸ್ತೀನಿ. ಚಿಕನ್ ಮಾಡುವಾಗೆಲ್ಲ ನಾನು ಸಾಸಿವೆ ಎಣ್ಣೆನ ಹಾಕೊತೀನಿ, ತುಂಬಾ ರುಚಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಅದಾದಮೇಲೆ ಇವಾಗ ಒಂದು 2 ಮೀಡಿಯಮ್ ಗಾತ್ರದ ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ಬೆಳ್ಳುಳ್ಳಿಯನ್ನು ಹಾಕ್ಕೊತೀನಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣಸು ಮತ್ತು ಕರಿಬೇವು, ಈರುಳ್ಳಿ ಇದೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋಷ್ಟು ನಾವು ಫ್ರೈ ಮಾಡ್ಕೊಬೇಕು. ಬೆಳ್ಳುಳ್ಳಿ ಹಾಕಿರೋದ್ರಿಂದ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿದೆ, ದೇಹಕ್ಕೂ ಒಳ್ಳೆಯದು ಅಲ್ವಾ. ಇದೆಲ್ಲ ಫ್ರೈ ಆದಮೇಲೆ ನಾನು ತೊಳೆದಿಟ್ಟಿರುವಂತಹ ಚಿಕನ್ನ ಹಾಕ್ಕೊತಾ ಇದ್ದೀನಿ. ಚಿಕನ್ನು ಹಾಕುವಾಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಕೂಡ ಆವಾಗಲೇ ನಾನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಚಿಕನ್ನು ಅಷ್ಟೇ ನಾವು ತಂದಾಗ ತುಂಬ ಚೆನ್ನಾಗಿ ಕೇರ್ಫುಲ್ಲಾಗಿ ತೊಳಿಬೇಕು. ಒಂದು 2-3 ಸರಿ ಯಾರು ತೊಳಿಬೇಕು. ಸ್ವಲ್ಪ ಅರಿಶಿನ ಉಪ್ಪು ಅದೆಲ್ಲ ಹಾಕ್ಕೊಂಡು ತೊಳ್ಕೊಂಡ್ರೆ ತುಂಬಾ ಒಳ್ಳೆಯದು. ಅದಾದ ಮೇಲೆ ಇದಕ್ಕೆ ನಾನು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿಯನ್ನು ಕೂಡ ಸೇರಿಸ್ಕೊತೀನಿ. ಫ್ಲೇವರು, ಫ್ರೇಗ್ರೆನ್ಸು ಎಲ್ಲವೂ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಅದಾದ ನಂತರ ಮನೆಯಲ್ಲೇ ಮಾಡಿರುವ ಒಂದು 2 ಚಮಚದಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಸೇರಿಸ್ಕೊಂಡು ಒಂದಕ್ಕಂತೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲವೂ ಕೂಡ ಹೊಂದ್ಕೊಂಡು ಆದಮೇಲೆ ಅದಕ್ಕೆ 1 ಲೋಟ ಅಷ್ಟು ನೀರನ್ನು ಹಾಕ್ಕೊಂಡು ಒಂದು 10 ನಿಮಿಷ ಬೇಯಿಸಬೇಕು. 10 ನಿಮಿಷಕ್ಕೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬೆಂದಿದೆ. ಅದಕ್ಕೆ ಇವಾಗ ನಾನು ಮನೆಯಲ್ಲೇ ಮಾಡಿರುವ ಮೆಣಸು ಮತ್ತು ಜೀರಿಗೆ ಪುಡಿಯನ್ನು ಬಳಸ್ಕೊತಾ ಇದ್ದೀನಿ. 1 ಸ್ಪೂನು ಮೆಣಸನ್ನ ಹಾಕ್ಕೊತಾ ಇದ್ದರೆ, ಮೆಣಸು ಪುಡಿ ಹಾಕಿದ್ರೆ ಅರ್ಧ ಸ್ಪೂನು ಜೀರಿಗೆ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಕೆಲವರು ಸೋಂಪು ಪೌಡರ್ ಕೂಡ ಹಾಕ್ಕೊತಾರೆ, ಅದು ನನಗೆ ಇಷ್ಟ ಇಲ್ಲ, ಹಾಕಿಲ್ಲ. ಇವಾಗ ಗರಂ ಮಸಾಲ ಕೂಡ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಚಿಕನ್ ಆಲ್ರೆಡಿ ರೆಡಿ ಆಗಿದೆ. ನಾನು ಇದಕ್ಕೆ ಯಾವುದೇ ರೀತಿಯ ಸಾಸ್ಗಳನ್ನ ಉಪಯೋಗಿಸಿಲ್ಲ. ಸೋಯಾ ಸಾಸ್ ಆಗಲಿ, ಗ್ರೀನ್ ಚಿಲ್ಲಿ ಸಾಸ್ ಆಗಲಿ ಯಾವುದು ಕೂಡ ಉಪಯೋಗಿಸಿಲ್ಲ. ಮನೆಯಲ್ಲಿ ಏನಿದೆ ಅದರಲ್ಲೇ ಅದನ್ನು ಹಾಕ್ಕೊಂಡು ಆರೋಗ್ಯಕರವಾಗಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮೇಲ್ಗಡೆ ತುಂಬ ಚೆನ್ನಾಗಿ ಕಾಣಿಸ್ಲಿ ಅಂತ ಕೊತ್ತಂಬರಿ ಸೊಪ್ಪು ಕೂಡ ಉದುರಿಸ್ಕೊಂಡಿದ್ದೀನಿ. ಈ ಚಿಕನ್ ಪೆಪ್ಪರ್ ಚಿಕನ್ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಮಾಡುವಂತಹ ರುಚಿಯಾಗಿ ಆರೋಗ್ಯಕರವಾಗಿರುವಂಥ ಚಿಕನ್ ರೆಡಿಯಾಗಿದೆ. ಇದು ತಿನ್ನೋದಕ್ಕೆ ರೆಡಿ ಅಂತಲೇ ಹೇಳ್ತೀನಿ. ಪೆಪ್ಪರ್ ಚಿಕನ್ ಜೊತೆ ಒಂದು ರಸಮ್ ಇದ್ದರೆ ತುಂಬಾ ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರ ರಸಮ್ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಉಪಯೋಗಿಸಿದ್ದೀನಿ, 1 ಟೊಮೊಟೊ ತೊಗೊಂಡಿದ್ದೀನಿ, ಹುಣಸೆಹಣ್ಣು ತೊಗೊಂಡಿದ್ದೀನಿ, ಜೀರಿಗೆ ಮತ್ತು ಮೆಣಸು ತೊಗೊಂಡಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದಿಷ್ಟು ಐಟಮ್ಸು. ಇದನ್ನು ಸ್ವಲ್ಪ ದಪ್ಪಾಗಿ ರುಬ್ಕೊತಾ ಇದ್ದೀನಿ. ಈ ರಸಮ್ ಕೂಡ ತುಂಬಾ ಸುಲಭ, ಬೇಗನೆ ಮಾಡ್ಕೋಬಹುದು. ಪಟಾಪಟ್ ಅಂತಲೇ ಆಗುತ್ತೆ, 5 ನಿಮಿಷದೊಳಗಡೆ ಆಗುತ್ತೆ ಅಂತ ಹೇಳ್ಬೋದು. ಶೀತ ಜ್ವರ ಬಂದಾಗ ಇದು ಒಂದು ಮನೆ ಮದ್ದಾಗಿಯೇ ವರ್ಕ್ ಆಗುತ್ತೆ. ಶೀತ ಕೆಮ್ಮುಗಂತೂ ತುಂಬಾ ಚೆನ್ನಾಗಿರುತ್ತೆ. ನೀವೆಲ್ಲ ಈ ರಸಮ್ನ ಒಂದ್ಸತಿ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ತಿಳಿಸ್ಲೇಬೇಕು. ರುಬ್ಕೊಂಡಿದ್ದಾಗಿದೆ. ಇವಾಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಜೀರಿಗೆ ಹಾಕ್ಕೊಂಡು, ಮೆಣಸಿನ್ಕಾಯಿ ಹಾಕ್ಕೊಂಡು, ಜೊತೆಗೆ ಒಂದು ಅರ್ಧ ಟೊಮೊಟೊ ಕೂಡ ಹಾಕ್ಕೊಂಡು ಬಾಡಿಸ್ಕೊಬೇಕು. ಅದಾದಮೇಲೆ ರುಬ್ಬಿರೋ ಖಾರ ಹಾಕಿ ಅದಕ್ಕೆ ನಮಗೆ ಎಷ್ಟು ನೀರು ಬೇಕು, ಎಷ್ಟು ಜನ ಇದ್ದೀವಿ ಅಷ್ಟು ನೀರನ್ನ ಹೊಂದಿಸ್ಕೊಂಡು 1 ಕುದಿ ಬರೋ ತನಕ ಕುದಿಸ್ಬೇಕು ಅಷ್ಟೇ. 1 ಕುದಿ ಬಂದ ಮೇಲೆ ಅದನ್ನು ಆಫ್ ಮಾಡಿಬಿಟ್ರೆ ಮುಗೀತು. ಜಾಸ್ತಿ ಕುದಿಸೋಕ್ಕೂ ಹೋಗಬಾರ್ದು, ಜಸ್ಟ್ 1 ಕುದಿ ಬಂದರೆ ರಸಮ್ ರೆಡಿಯಾಗಿದೆ ಅಂತಲೇ ಹೇಳ್ತೀನಿ. ರಸಮ್ ಕೂಡ ರೆಡಿಯಾಗಿದೆ. ಇವತ್ತು ರಸಮ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಪೆಪ್ಪರ್ ಫ್ರೈ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇನ್ನೂ ಒಳ್ಳೆ ರೆಸಿಪೀಸ್ನ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.